ಎಲ್ಲರಿಗೂ ನಮಸ್ಕಾರ. ಕೆ.ಎಫ್.ಟಿ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ, ಏನಿದು ಟ್ಯಾರಿಫ್ ಕಣ್ಣ ಮುಚ್ಚಾಲೆ ಅನ್ನುವಂಥದ್ದು ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ.ಎಫ್.ಟಿ ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ನೋಡ್ತಾ ಇದ್ದೀರಂದರೆ, ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ, ಅವರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಏಪ್ರಿಲ್ ಮೊದಲ ವಾರದಿಂದ ಅಮೆರಿಕ ದೇಶ ಎಲ್ಲ ರಾಷ್ಟ್ರಗಳ ಮೇಲೆ ತನ್ನ ಟ್ಯಾರಿಫ್ ಯುದ್ಧವನ್ನು ಅಂದರೆ ತೆರಿಗೆ ಯುದ್ಧವನ್ನು ಹೇರಿಕೆ ಮಾಡಿದೆ ಅನ್ನುವಂಥ ವಿಚಾರ. ಇತ್ತೀಚೆಗೆ ಅಂದರೆ 10 ಏಪ್ರಿಲಲ್ಲಿ ಮತ್ತೆ ಇದನ್ನು ವಾಪಸ್ ತಗೊಳ್ಳುವಂಥ ಸಾಧ್ಯತೆಗಳಿದೆ. ಅಮೆರಿಕ ದೇಶದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಟ್ಯಾರಿಫನ್ನು ಹಾಕಿದ್ರು, ಮತ್ತು ಅದನ್ನು ವಾಪಸ್ ತೊಗೊಳ್ತಾರೆ. 30 ದಿನಗಳ ಕಾಲದ ಒಂದು ಗಡುವನ್ನು ನೀಡಲಾಗಿದೆ ಅನ್ನುವಂಥ ವಿಚಾರನ ಹೇಳ್ತಾ ಇದ್ದಾರೆ. ಹಾಗೆ ಚೀನಾ ದೇಶ ತನ್ನ ಒಂದು ಪ್ರತಿಕ್ರಿಯೆಯನ್ನು ನೀಡೋದ್ರಿಂದ ಅವರಿಗೆ 125% ಟ್ಯಾರಿಫ್ ಅಥವಾ ತೆರಿಗೆಯನ್ನು ಹಾಕಲಾಗುತ್ತೆ ಅನ್ನುವಂಥ ಮಾಹಿತಿನ ಸಹ ಹೇಳ್ತಾ ಇದ್ದಾರೆ. ಆ ಒಂದು ದೇಶಕ್ಕೆ ಮಾತ್ರ ಯಾವುದೇ ರೀತಿಯಾಗಿ ಈ ಒಂದು 30 ದಿನಗಳ ಒಂದು ರಿಯಾಯಿತಿ ಇಲ್ಲ ಅನ್ನುವಂಥ ಮಾತನ್ನು ಸಹ ಹೇಳಲಾಗ್ತಾ ಇದೆ. ಈ ರೀತಿ ಒಂದು ತೆರಿಗೆಯ ಒಂದು ಕಣ್ಣ ಮುಚ್ಚಾಲೆ ಆಗ್ತಾ ಇದೆ. ಅಂದರೆ ಟ್ಯಾರಿಫಿನ ಒಂದು ಕಣ್ಣ ಮುಚ್ಚಾಲೆಯನ್ನು ಅಮೆರಿಕ ದೇಶ ನಡೆಸ್ತಾ ಇದೆ ಅನ್ನುವಂಥ ವಿಚಾರ. ಇದು ಯಾವ ರೀತಿಯಾದಂಥ ಒಂದು ಅಡ್ಡ ಪರಿಣಾಮ ಬೀರಲಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಅದಕ್ಕೂ ಮುಂಚೆ ಟ್ಯಾರಿಫ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಅಮೆರಿಕ ದೇಶ ಏನಿದೆ 1920ರಿಂದ 1939 ವರ್ಷದವರೆಗೂ ಸಹ ಸತತವಾಗಿ ತನ್ನ ಒಂದು ಟ್ಯಾರಿಫ್ಸನ್ನು ಯಥೇಚ್ಛವಾಗಿ ಹೇರಿಕೆ ಮಾಡಿತ್ತು ಅನ್ನುವಂಥ ವಿಚಾರ. ಟ್ಯಾರಿಫ್ ಅಂದರೆ ತೆರಿಗೆ. ಆಮದು ಅಥವಾ ರಫ್ತು ಮಾಡುವಂಥ ವಸ್ತುಗಳ ಮೇಲೆ ಆ ದೇಶ ಏನಿದೆ ತೆರಿಗೆನ ವಿಧಿಸುತ್ತೆ ಅನ್ನುವಂಥ ವಿಚಾರ. ಹೆಚ್ಚಿನ ತೆರಿಗೆಯನ್ನು ವಿಧಿಸೋದ್ರಿಂದ ಏನು ಅಂದರೆ ದೇಶಕ್ಕೆ ಆದಾಯ ಬರಲಿದೆ. ಆ ಆದಾಯದ ಮೂಲಕ ದೇಶ ತನ್ನ ಸರ್ಕಾರ ಏನಿದೆ ಆ ಸರ್ಕಾರ ತನ್ನ ಒಂದು ಜನಪರ ಯೋಜನೆಗಳಿಗೆ, ಕಾರ್ಯಗಳಿಗೆ ಆ ಒಂದು ಹಣವನ್ನು ಮರುಬಳಕೆ ಮಾಡಿಕೊಳ್ಳುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಟ್ಯಾರಿಫನ್ನು ಹೇರಲಾಗುತ್ತಿತ್ತು ಅನ್ನುವಂಥ ವಿಷಯ. ಆದರೆ ಇದಾದ ಬಳಿಕ ಈಗ ಇತ್ತೀಚಿನ ಅವಧಿಯಲ್ಲಿ ನೋಡೋದಾದರೆ 2000 ಇಸ್ವಿಯ ಬಳಿಕ 21ನೇ ಶತಮಾನದಲ್ಲಿ ನೋಡೋದಾದರೆ ಸತತವಾಗಿ ಈ ಟ್ಯಾರಿಫ್ ಅನ್ನೋದೇನಿದೆ ಅದು ಗಣನೀಯವಾಗಿ ಇಳಿಕೆಯಾಗಿದೆ ಬೇರೆ ಬೇರೆ ಸರ್ಕಾರಗಳ ಮೂಲಕ ಅನ್ನುವಂಥ ವಿಚಾರನ ಹೇಳಲಾಗ್ತಾ ಇದೆ. ಅಲ್ಲಿರುವಂಥ ತಜ್ಞರು ಹೇಳ್ತಾ ಇದ್ದಾರೆ. ಸೊ ಈಗ ಡೊನಾಲ್ಡ್ ಟ್ರಂಪ್ ಅವರು ಬಂದ ಮೇಲೆ ಏನಾಗಿದೆ ಅಂದರೆ ಈ ಒಂದು ಟ್ಯಾರಿಫನ್ನು ಮತ್ತೆ ನಾನು ಏರಿಕೆ ಮಾಡಲಿದ್ದೇನೆ ಅನ್ನುವಂಥ ವಿಚಾರನ ಅವ್ರು ಹೇಳ್ತಾ ಇದ್ದಾರೆ. ಟ್ರೇಡ್ ಡೆಫಿಸಿಟ್ ಅಂತ ಕರೆಯಲ್ಪಡುವಂಥ ವ್ಯಾಪಾರದಲ್ಲಿರುವಂಥ ವ್ಯತ್ಯಯಗಳೇನಿದೆಯೋ, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟಿನ ಒಂದು ವ್ಯಾಪಾರದಲ್ಲಿ ತನ್ನ ದೇಶದಲ್ಲಿರುವಂಥ ಟ್ರೇಡ್ ಡೆಫಿಸಿಟ್ ಏನಿದೆ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ಒಂದು ಡೆಫಿಸಿಟಿಗೆ ಅನ್ವಯವಾಗಿ ಅರ್ಧದಷ್ಟು ಒಂದು ಮೊತ್ತವನ್ನು, ಶೇಕಡಾವಾರು ಮೊತ್ತವನ್ನು ಆ ದೇಶಗಳಿಗೆ ಈ ರೀತಿ ತೆರಿಗೆಯ ಮೂಲಕ ಅಥವಾ ಟ್ಯಾರಿಫಿನ ಮೂಲಕ ಅಮೆರಿಕ ದೇಶ ಹೇರಿಕೆ ಮಾಡುತ್ತದೆ ಅನ್ನುವಂಥ ವಿಚಾರವನ್ನು ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಇದರಲ್ಲಿ ಗಮನಿಸಬೇಕಾದಂಥ ವಿಷಯ ಏನು ಅಂದರೆ, ಡೊನಾಲ್ಡ್ ಟ್ರಂಪ್ ಅವರು ಅಂದರೆ ಅಧ್ಯಕ್ಷರಾಗೋದಕ್ಕೂ ಮುಂಚೆ ಆ ರಾಷ್ಟ್ರದಲ್ಲಿ ಅಮೆರಿಕದಲ್ಲಿ ಅವರು ಕ್ಯಾಂಪೇನಿಂಗ್ ಮಾಡಬೇಕಾದ್ರೆ ಈ ರೀತಿ ಟ್ಯಾರಿಫನ್ನು ನಾನು ತರಲಿದ್ದೇನೆ ಅನ್ನುವಂಥ ಮಾಹಿತಿನ ಹೇಳ್ಕೊಂಡು ಅವರು ಚುನಾವಣೆನ ಎದುರಿಸಿದ್ರು ಅನ್ನುವಂಥ ಸಂಗತಿ. ಸೊ ಈ ಟ್ಯಾರಿಫಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ನಷ್ಟ ಅನ್ನೋದು ಅಮೆರಿಕ ದೇಶಕ್ಕೆ. ಯಾಕೆ ಅಂತಂದರೆ ಅಮೆರಿಕ ದೇಶ ತನ್ನ ಒಂದು ಆಮದು ಮತ್ತು ರಫ್ತುಗಳನ್ನು ಬೇರೆ ಬೇರೆ ವಸ್ತುಗಳನ್ನು ಏನು ಮಾಡ್ತಾ ಇದೆ, ಆಮದನ್ನು ಮಾಡ್ಕೊಳ್ತಾ ಇದೆ. ರಫ್ತಿಗಿಂತ ಹೆಚ್ಚಾಗಿ ಆಮದು ಜಾಸ್ತಿ ಆದಲ್ಲಿ ಬೇರೆ ಬೇರೆ ದೇಶಗಳಿಂದ ಆ ವಸ್ತುಗಳ ಮೇಲೆ ಇವರು ಟ್ಯಾರಿಫನ್ನು ಅಥವಾ ತೆರಿಗೆನ ಹೇರೋದ್ರ ಮೂಲಕ ಏನಾಗುತ್ತೆ ಅಂದರೆ ಆ ಒಂದು ವಸ್ತುನ ತಯಾರಿಕೆ ಮಾಡುವಂತಹ ಕಂಪನಿ ಏನು ಮಾಡ್ತಾರೆ ಅಂದರೆ ಆ ಅಂತಿಮವಾದಂಥ ವಸ್ತುವನ್ನು ಗ್ರಾಹಕರಿಗೆ ಕೊಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕಂಪನಿಗಳು ಸರಬರಾಜು ಮಾಡುತ್ತೆ ವಸ್ತುಗಳನ್ನು ಇಂಪೋರ್ಟರ್ಸ್ಗಳಿಗೆ. ಇಂಪೋರ್ಟರ್ಸ್ ಅಂತ ಇಂಪೋರ್ಟ್ ಮಾಡುವಂಥ ಕಂಪನಿಗಳೇನಿರುತ್ತೆ ಆ ಇಂಪೋರ್ಟ್ ಮಾಡುವಂಥ ಕಂಪನಿಗಳು ಆ ವಸ್ತುಗಳ ದರವನ್ನು ಏರಿಕೆ ಮಾಡಿ ಗ್ರಾಹಕರಿಗೆ ಮಾರಲಾಗುತ್ತೆ. ಅಂತಿಮವಾಗಿ ಗ್ರಾಹಕನೇ ಹೆಚ್ಚಿನ ತೆರಿಗೆಯನ್ನು ವಾಪಸ್ಸು ಸರ್ಕಾರಕ್ಕೆ ನೀಡಬೇಕು ಅನ್ನುವಂಥ ಒಂದು ರೆಸ್ಟ್ರಿಕ್ಷನ್ ಅಥವಾ ಒಂದು ರೀತಿಯಾಗಿ ಅವನಿಗೆ ಒಂದು ರೆಸ್ಟ್ರಿಕ್ಷನನ್ನು ಹೇರಲಾಗುತ್ತೆ ಅನ್ನುವಂಥ ವಿಚಾರ. ಇದರ ಮೂಲಕ ಏನು ಪ್ರಾಬ್ಲಮ್ ಅಂತಂದರೆ, ಸಮಸ್ಯೆ ಏನು ಅಂತಂದರೆ, ಅಮೆರಿಕ ದೇಶ ತಾನೇ ತನ್ನ ಕಾಲಿಗೆ ತಾನು ಗುಂಡು ಹೊಡ್ಕೊಂಡಂಗೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈ ರೀತಿಯಾಗಿ ತೆರಿಗೆನ ಹಾಕದ ಮೇಲೆ ತನ್ನ ಗ್ರಾಹಕ ವಿದೇಶಿ ವಸ್ತುಗಳನ್ನು ಖರೀದಿ ಮಾಡ್ತಾನೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆ ಕಟ್ಟಬೇಕಾಗುತ್ತೆ ಆತನೇ. ಯಾಕೆಂದರೆ ವಸ್ತುಗಳ ದರ ಏರಿಕೆ ಮಾಡುತ್ತೆ ಈ ಕಂಪನಿಗಳು. ಈ ವಸ್ತುಗಳ ದರ ಏರಿಕೆ ಆಗೋದ್ರಿಂದ ಅಲ್ಲಿ ಬೆಲೆ ಏರಿಕೆ ಪ್ರಮಾಣ ಹೆಚ್ಚಾಗುತ್ತೆ. ಒಂದು ವೇಳೆ ಬೆಲೆ ಏರಿಕೆ ಹೆಚ್ಚಾಯಿತು ಅಂದರೆ ನಿರುದ್ಯೋಗ ಸಮಸ್ಯೆ ಕಾಡುತ್ತೆ. ಯಾಕಂದರೆ ಕಂಪನಿಗಳು ಏನು ಮಾಡ್ತಾರೆ ಅಂದರೆ ತಮ್ಮ ಕಾಸ್ಟ್ ಕಟ್ಟಿಂಗ್ ಅಂತ ಹೇಳ್ಬಿಟ್ಟು ಆ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಂಪನಿಗಳು ಹೊಸದಾಗಿ ಸಾಲ ಮಾಡೋದಿಲ್ಲ ಮತ್ತು ಯಾವುದೇ ರೀತಿಯಾಗಿ ಉಪಕರಣಗಳನ್ನು ಅಥವಾ ಹೊಸ ರೀತಿಯಾದಂತಹ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರೋದಿಲ್ಲ. ಮತ್ತು ಆಲ್ರೆಡಿ ಇರುವಂಥ ಪ್ರಾಜೆಕ್ಟ್ಸ್ಗಳು ಕ್ಲೋಸ್ ಆದರೆ ಅಲ್ಲಿಗೆ ತಮ್ಮ ಉದ್ಯೋಗಿಗಳನ್ನು ಹೊರಗಡೆ ಫೈರ್ ಮಾಡಲಾಗುತ್ತೆ ಅಥವಾ ಲೇ ಆಫ್ ಮಾಡಲಾಗುತ್ತೆ ಅನ್ನುವಂಥ ವಿಚಾರ. ಇದರಿಂದ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗುತ್ತೆ. ಜನರ ಕೈಯಲ್ಲಿ ಕೊಳ್ಳುವಂತಹ ಸಾಮರ್ಥ್ಯ ಇಲ್ಲದೇ ಇರೋದ್ರಿಂದ ಏನಾಗುತ್ತೆ ಅಂದರೆ ಜನರು ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಅದನ್ನು ಬಳಕೆ ಮಾಡೋದು ಸಹ ಕಮ್ಮಿ ಮಾಡ್ಕೊತಾರೆ ಅನ್ನುವಂಥ ವಿಚಾರ. ಯಾಕಂದರೆ ಬೆಲೆ ಏರಿಕೆಯ ಒಂದು ಮಟ್ಟ ಹೆಚ್ಚಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ.
ಸೊ ಹೀಗೆಲ್ಲ ಇರಬೇಕಾದ್ರೆ ಏನಾಗುತ್ತೆ ಅಂದರೆ ಆ ಒಂದು ದೇಶ ತನ್ನ ಒಂದು ಆರ್ಥಿಕ ನೀತಿಯಲ್ಲಿ ಅದರಲ್ಲೂ ಬಡ್ಡಿ ದರದಲ್ಲಿ ಇಳಿಕೆ ಮಾಡಲೇಬೇಕು. ಸೆಂಟ್ರಲ್ ಬ್ಯಾಂಕ್ ಅಂತ ಕರೆಯಲ್ಪಡುವಂತಹ ಫೆಡರಲ್ ರಿಸರ್ವ್ನ ಬಳಿ ಹೋಗ್ಬಿಟ್ಟು ಬಡ್ಡಿ ದರವನ್ನು ಇಳಿಸಬೇಕು ಅನ್ನುವಂಥ ವಿಚಾರವನ್ನು ಮುಂದಿಡುತ್ತೆ, ಪ್ರಸ್ತಾವನೆಯನ್ನು ಮುಂದಿಡುತ್ತೆ ಅನ್ನೋಂಥ ವಿಚಾರ. ಈಗಲೂ ಸಹ ಡೊನಾಲ್ಡ್ ಟ್ರಂಪ್ ಅವರು ಆ ಒಂದು ನಿಟ್ಟಿನಲ್ಲೇ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಅಲ್ಲಿ ಫೆಡರಲ್ ರಿಸರ್ವ್ನ ಜೊತೆಗೆ ಇವರು ಸೇರಿಕೊಂಡು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಬಡ್ಡಿ ದರನ ಇಳಿಸಬೇಕು ಅನ್ನುವಂಥ ಶಿಫಾರಸನ್ನು ಅಮೆರಿಕ ಸರ್ಕಾರ ಒಂದು ಶಿಫಾರಸನ್ನು ಹೇಳ್ತಾ ಇದೆ ಅನ್ನುವಂಥ ವಿಚಾರ. ಜೆರೋಮ್ ಪೋವೆಲ್ ಅನ್ನೋರೇ ಸಹ ಅವರ ಮೂಲಕ ಒಂದು ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಜೆರೋಮ್ ಪೋವೆಲ್ಗೆ, ಈ ರೀತಿ ಬಡ್ಡಿ ದರನ ಇಳಿಕೆ ಮಾಡಿ ಅನ್ನುವಂಥ ವಿಷಯ. ಫೆಡರಲ್ ರಿಸರ್ವ್ ಅನ್ನೋದು ನಮ್ಮ ದೇಶದ RBI ಇದ್ದಂಗೆ ಅಮೆರಿಕದಲ್ಲಿ ಅಂತ ನೀವು ಮನಗಾಣಬೇಕಾಗತ್ತೆ, ಅಲ್ಲಿನ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳಲಾಗುತ್ತೆ. ಸೊ ಹೀಗಿರಬೇಕಾದ್ರೆ ಏನಾಗುತ್ತೆ ಅಡ್ಡ ಪರಿಣಾಮಗಳು ಅಂದರೆ, ಟ್ರಂಪ್ ಅವರ ಬಯಕೆ ಏನು ಅಂದರೆ ಅಮೆರಿಕದ ಜನರು ಅಮೆರಿಕದ ವಸ್ತುಗಳನ್ನೇ ಖರೀದಿ ಮಾಡಬೇಕು. ಅಮೆರಿಕದ ವಸ್ತುವನ್ನು ಖರೀದಿ ಮಾಡೋದ್ರ ಮೂಲಕ ದೇಶದ ಅಮೆರಿಕನ್ಸ್ಗೆ ಉದ್ಯೋಗ ಅವಕಾಶ ಸೃಷ್ಟಿಯಾಗುತ್ತೆ. ಅಮೆರಿಕ ಕಂಪನಿಗಳು ಬೆಳವಣಿಗೆ ಆಗುತ್ತೆ, ಏಳಿಗೆ ಆಗುತ್ತೆ. ಇದರ ಮೂಲಕ ದೇಶ ಸಮೃದ್ಧಿ ಆಗುತ್ತೆ ಅನ್ನುವಂತಹ ಒಂದು ಕಲ್ಪನೆಯಲ್ಲಿ ಈ ರೀತಿಯಾಗಿ ಇವರು ಈ ಟ್ಯಾರಿಫ್ ಯುದ್ಧದಲ್ಲಿ ತೊಡಗಿದ್ದಾರೆ ಅನ್ನುವಂಥ ವಿಚಾರ. ಇದರಲ್ಲಿ ಲಾಸ್ ಮಾಡ್ಕೊಳ್ಳೋದು ನಾನು ಹೇಳ್ದಂಗೆ ಈ ಅಮೆರಿಕನೇ ಆಗಿದೆ, ಬೆಲೆ ಏರಿಕೆ ಅನ್ನೋಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ. ಹಾಗೆಯೇ ಸಹ ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಲಾಭವನ್ನು ಗಳಿಸೋಕ್ಕಾಗತ್ತಾ ಅಥವಾ ನಷ್ಟ ಆಗುತ್ತಾ ಕಂಪನಿಗಳಿಗೆ ಅಂತಂದರೆ, ಈಗ ಆಲ್ರೆಡಿ ಇರುವಂಥ ಲಾಭವನ್ನೇ ಕಂಪನಿಗಳು ಮುಂದುವರಿಸ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕೆಂದರೆ ಅಂತಿಮವಾಗಿ ಬರುವಂಥ ವಸ್ತುಗಳೇನಿದೆ ಆ ವಸ್ತುಗಳನ್ನು ಗ್ರಾಹಕರ ಮೇಲೆ ಹಾಕೋದ್ರಿಂದ ಆ ಕಂಪನಿ ಲಾಭದಾಯಕವಾಗಿ ಇರುತ್ತೆ ಅನ್ನುವಂಥ ವಿಚಾರ. ಒಂದು ವೇಳೆ ಗ್ರಾಹಕರು ಈ ವಸ್ತುಗಳನ್ನು ಖರೀದಿ ಮಾಡೋದನ್ನು ನಿಲ್ಲಿಸಿದ್ರು ಅಂದರೆ ಕಂಪನಿಗಳಿಗೆ ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ಅದರ ಮೂಲಕ ಕಂಪನಿಗಳು ಲಾಸ್ ಮಾಡ್ಕೊಳ್ಳೋದನ್ನು ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ತಮ್ಮ ತಯಾರಿಕೆಯನ್ನು ನಿಲ್ಲಿಸಲಾಗಬಹುದು ಅಥವಾ ಅಲ್ಲಿರುವಂತಹ ಉದ್ಯೋಗಿಗಳನ್ನು ಕೆಲಸದಿಂದ ಉಚ್ಚಾಟನೆ ಮಾಡಿ ತಮ್ಮ ಲಾಭವನ್ನು ಹಾಗೆ ಕ್ಯಾಪಿಟಲನ್ನು ಪ್ರಿಸರ್ವ್ ಮಾಡ್ಬೋದು ಅಥವಾ ಸಂರಕ್ಷಿಸ್ಬೋದು, ಹಣವನ್ನು, ಬಂಡವಾಳವನ್ನು ಅಂತ ವಿಚಾರ ಸಹ ನಾವು ಅಲ್ಲಗಳೆಯಲಾಗಲ್ಲ. ಇದರಲ್ಲಿ ಗಮನಿಸುವಂಥ ವಿಚಾರ ಏನು ಅಂತಂದರೆ, ಎಲ್ಲ ಸರ್ಕಾರಗಳು ಹೊಸದಾಗಿ ರಚನೆ ಆದಂಥ ಸರ್ಕಾರಗಳು, ಅದರಲ್ಲೂ ರಾಜಕೀಯ ಬದಲಾವಣೆಯಾಗಿ ರಚನೆ ಆದಂಥ ಸರ್ಕಾರಗಳು ಏನಿದೆ ಅಂದರೆ, ಅವರಿಗೆ ಯಾರ್ಯಾರೆಲ್ಲ ದೇಣಿಗೆನ ನೀಡಿರ್ತಾರೋ, ಅಂದರೆ ಹೂಡಿಕೆದಾರರಾಗಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ವ್ಯಾಪಾರಸ್ಥರುಗಳಾಗಿರ್ಬೋದು, ಇವರೆಲ್ಲ ಏನು ಮಾಡ್ತಾರೆ, ಒಂದು ರಾಜಕೀಯ ಪಕ್ಷಕ್ಕೆ ದೇಣಿಗೆ ಅನ್ನೋದನ್ನು ನೀಡ್ತಾ ಇರ್ತಾರೆ ಅನ್ನುವಂಥ ವಿಚಾರ. ಇದು ಎಲ್ಲ ದೇಶದಲ್ಲೂ ಇರುತ್ತೆ. ನಮ್ಮ ದೇಶದಲ್ಲೂ ಸಹ ಎಲೆಕ್ಟೋರಲ್ ಬಾಂಡ್ ಮೂಲಕ ದೇಣಿಗೆಯನ್ನು ಕಲೆಕ್ಟ್ ಮಾಡಿದ್ರು ಅನ್ನೋದು ನಾವು ಗಮನಿಸ್ಬೋದಾಗಿದೆ. ಹೀಗಿರ್ಬೇಕಾದ್ರೆ ಆಗರ್ಭ ಶ್ರೀಮಂತರು ಅಥವಾ ಶ್ರೀಮಂತರ ಪೈಕಿಯವರು ಡೊನಾಲ್ಡ್ ಟ್ರಂಪ್ನ ಸಪೋರ್ಟ್ ಮಾಡುವಂಥ ರಿಪಬ್ಲಿಕನ್ ಪಾರ್ಟಿಗೆ ದುಡ್ಡು ಕೊಟ್ಟವರು ಇವ್ರೇನು ಮಾಡ್ತಾರೆ ಅಂದರೆ ದೇಣಿಗೆನ ನೀಡ್ತಾ ಹೋಗ್ತಾರೆ, ಡೊನೇಷನ್ಸನ್ನು ನೀಡ್ತಾರೆ. ಅವರಿಗೆ ಫೇವರಬಲ್ ಆಗಿ ಸರ್ಕಾರ ನಡ್ಕೊಳ್ಳೋ ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ, ಪ್ರೆಷರ್ ಹಾಕ್ತಾರೆ. ಸೊ ಪ್ರೆಷರ್ ಹಾಕೋದ್ರ ಮೂಲಕ ಏನಾಗುತ್ತೆ, ಆ ಒಂದು ಸರ್ಕಾರ, ಆ ಒಂದು ರಾಜಕಾರಣಿ ಏನಿರ್ತಾನೆ ಅವರ ಒಂದು ಹದ್ದುಬಸ್ತಿನಲ್ಲಿ ಸಿಕ್ಕಾಕೊಳ್ಳುವಂಥ ಒಂದು ಸನ್ನಿವೇಶ ಉದ್ಭವ ಆಗುತ್ತೆ. ಈಗ ನಾವು ಗಮನಿಸೋದಾದರೂ ಅದೇ ರೀತಿ ನಡೀತಿದೆಯೇನೋ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಕಾಡುತ್ತೆ. ಯಾಕೆಂದರೆ ಈ ಒಂದು ಟ್ಯಾರಿಫ್ ಯುದ್ಧದ ಮೂಲಕ ನಷ್ಟವನ್ನು ಗಳಿಸ್ಕೊಳ್ತಿರೋದು ಅಥವಾ ನಷ್ಟ ಆಗ್ತಿರುವಂಥ ದೇಶಗಳ ಹಣಕಾಸಿನ ಮಾರುಕಟ್ಟೆ ಯಥೇಚ್ಛವಾಗಿ ಕುಸಿತವನ್ನು ಕಂಡು ಬಂದಿರೋದನ್ನು ನಾವು ಗಮನಿಸ್ತಾನೆ ಇದ್ದೀವಿ. ಸೊ ಈ ರೀತಿ ಕುಸಿತವನ್ನು ಕಂಡು ಬಂದಾಗ ಆಲ್ರೆಡಿ ಆ ಒಂದು ಪಕ್ಷಕ್ಕೆ, ರಾಜಕೀಯ ಪಕ್ಷಕ್ಕೆ ಅಥವಾ ರಾಜಕಾರಣಿಗೆ ದೇಣಿಗೆಯನ್ನು ನೀಡಿದಂಥ ಆಗರ್ಭ ಶ್ರೀಮಂತರಿಗೆ ಹೊಸ ರೀತಿಯಾಗಿ ಈ ಒಂದು ಮಾರುಕಟ್ಟೆಯಲ್ಲಿ ಬಂಡವಾಳವನ್ನು ತೊಡಗಿಸ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಸೃಷ್ಟಿಸಿಕೊಡಲಾಗ್ತಾ ಇದೆಯಾ ಅಥವಾ ಮಾರ್ಕೆಟನ್ನು ಮ್ಯಾನಿಪುಲೇಟ್ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಬಹಳಷ್ಟು ಮಂದಿಗೆ ಕಾಡ್ತಾ ಇದೆ ಅನ್ನುವಂಥ ವಿಚಾರ, ಅದರಲ್ಲೂ ಅಮೆರಿಕದಲ್ಲಿ. ಆಮೇಲೆ ಇನ್ನೊಂದು ಅಂಶ ಏನು ಅಂತಂದರೆ, ಅಲ್ಲಿನ ಬಂಡವಾಳಶಾಹಿ ಒಂದು ವರ್ಗ ಏನಿದೆ ಅದರಲ್ಲೂ ಇತ್ತೀಚೆಗೆ ಗಮನಿಸಿದರೆ ಡೋಜಿ ಅನ್ನುವಂಥ ಡಿಪಾರ್ಟ್ಮೆಂಟನ್ನು ಇಲಾನ್ ಮಸ್ಕಿಗೆ ನೀಡಲಾಗಿದೆ. ಮತ್ತು ಇಲಾನ್ ಮಸ್ಕು ಸಹ ಸರ್ಕಾರದೊಂದಿಗೆ ಬೆರೆತಿದ್ದಾರೆ. ಅವರು ದೊಡ್ಡ ಒಂದು ಬಂಡವಾಳಶಾಹಿ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಸೊ ಹೀಗಿರ್ಬೇಕಾದ್ರೆ ಇದೆಲ್ಲದೂ ಸಹ ಅವರಿಗೆ ಒಂದು ರೀತಿ ಫೇವರಬಲ್ ಆಗಿ ಗೌರ್ಮೆಂಟ್ ಮಾಡ್ತಾ ಇದೆಯಾ ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದರೆ ಮಾರುಕಟ್ಟೆಯನ್ನು ಶಾರ್ಟ್ ಮಾಡ್ಬೋದು, ಅಂದರೆ ಕುಸಿತದಲ್ಲಿ ಸಹ ಹಣವನ್ನು ಮಾಡ್ಬೋದು, ಮತ್ತು ಏರಿಕೆ ಆಗಬೇಕಾದ್ರೆ ಆ ಒಂದು ಕುಸಿತದ ಅವಧಿಯಲ್ಲಿ ಮಾಡಿದಂಥ ಹಣವನ್ನು ಬಂಡವಾಳವಾಗಿ ಹೂಡಿಕೆ ಮಾಡಿಕೊಂಡು ಮತ್ತೆ ಏರಿಕೆಯ ಮೂಲಕ ಸಹ ಅವರು ಹಣವನ್ನು ಗಳಿಸ್ಬೋದು ಅನ್ನೋಂಥ ವಿಚಾರ. ಈ ರೀತಿ ಹಲವಾರು ಟೆಕ್ನಿಕ್ಸ್ಗಳಿದೆ ಮಾರುಕಟ್ಟೆನ. ಸೊ ಮಾರ್ಕೆಟ್ ಮ್ಯಾನಿಪುಲೇಷನ್ಗೂ ಸಹ ಇವರು ಇಂಡೈರೆಕ್ಟ್ ಆಗಿ ಈ ರೀತಿಯಾದಂಥ ಒಂದು ನಿರ್ಧಾರಗಳನ್ನು ತಗೊಳ್ಳೋದ್ರ ಮೂಲಕ ಬೇರೆ ವಿದೇಶದಲ್ಲಿರುವಂತಹ ಹಣಕಾಸು ಮಾರುಕಟ್ಟೆಯಲ್ಲಿ ಹೊಸದಾಗಿ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಅಥವಾ ಹೂಡಿಕೆ ಮಾಡ್ಕೊಳ್ಳೋದಕ್ಕೆ, ಯಾಕಂದರೆ ಆಲ್ರೆಡಿ ಓವರ್ ವ್ಯಾಲ್ಯೂ ಆಗಿರುವಂಥ ಈ ಮಾರುಕಟ್ಟೆನ ಒಂದು ತಕ್ಕ ಪ್ರಮಾಣದಲ್ಲಿ ಕುಸಿತವನ್ನು ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾದಂಥ ಪೊಲಿಟಿಕಲ್ ಮ್ಯಾನಿಪುಲೇಷನ್ ಮುಖೇನ ತಮ್ಮ ಒಂದು ಬಂಡವಾಳವನ್ನು ಇದರಲ್ಲಿ ಹಾಕ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಕಾಡುತ್ತೆ. ಯಾಕೆಂದರೆ ಇತ್ತೀಚೆಗೆ ಕಳೆದ 1 ವರ್ಷದಲ್ಲಿ ನೋಡಿದರೆ ವಾರನ್ ಬಫೆಟ್ ಅವರು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಷೇರುಗಳನ್ನು ಮಾರಿ ಕ್ಯಾಶಲ್ಲೇ ಕೂತಿದ್ದಾರೆ ಎಂದಾಗ ಈ ರೀತಿಯಾದಂಥ ಸಂಶಯಗಳು, ಸಂದೇಹಗಳು ಬರ್ತಾ ಇದೆ. ಇದರ ವಿರುದ್ಧವಾಗಿ ಅಮೆರಿಕದ ಜನಪ್ರತಿನಿಧಿಗಳು ಮತ್ತು ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಅಂತ ಕರೆಯಲ್ಪಡುವಂಥ ಅಲ್ಲಿನ ಸೆನೆಟು ಬಹಳಷ್ಟು ಜನ ಅದರಿಗೆ ವಿರೋಧವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ.
ಹಾಗೆ ಡೆಮೊಕ್ರೆಟಿಕ್ ಪಾರ್ಟಿನಲ್ಲಿರುವಂತಹ ಎಲ್ಲ ನಾಯಕರುಗಳು, ಮಾಜಿ ಅಧ್ಯಕ್ಷರಾದಂಥ ಬ್ಯಾರಕ್ ಒಬಾಮಾಯಿಂದ ಹಿಡಿದು ಅಲ್ಲಿರುವಂಥ ಡೆಮೊಕ್ರೆಟಿಕ್ ಪಾರ್ಟೀಸ್ಗಳು, ಎಜುಕೇಷನ್ ಅಕಾಡೆಮಿಷಿಯನ್ಸ್ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿರೋರು, ತಜ್ಞರು ಎಲ್ಲರೂ ಸಹ ಹೋರಾಡಿ, ಬೀದಿಗಿಳಿದು ಹೋರಾಡಿ ಇದರ ವಿರುದ್ಧ ಅನ್ನುವಂಥದ್ದನ್ನು ಹೇಳ್ತಾ, ಆ ಘೋಷವಾಕ್ಯನ ಹೇಳ್ತಾ ಪ್ಲಕಾರ್ಡನ್ನು ಹಿಡ್ಕೊಂಡು ಬೀದಿಗಳಲ್ಲೂ ಸಹ ಜನರು ತೆರಳಿ ಹೋರಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ. ಈ ರೀತಿಯಾದಂಥ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಮುಂದೆ ಏನು ಆಗಲಿದೆ ಅನ್ನೋದನ್ನು ನಾವು ಇದರ ಬಗ್ಗೆ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಡಿಯೋದಲ್ಲಿ ಇನ್ನೊಂದು ಹೊಸ ಶೀರ್ಷಿಕೆಯೊಂದಿಗೆ ಮತ್ತೆ ಮಾತಾಡೋಣ. ತುಂಬ ಸುದೀರ್ಘವಾದಂಥ ಒಂದು ವಿಡಿಯೋ ಇದಾಗಿದೆ. ಈ ವಿಡಿಯೋ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ KFD ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀವಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.